ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬಿಗ್ ಬಾಸ್ನ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಕಿಚನ ಪಂಚಾಯತಿದು ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ. ಸೊ ಈ ಪ್ರೋಮೋ ಅಲ್ಲಿ ಮೊದಲನೇ ದಿನ ಮನೆ ಒಳಗೆ ಬಂದು ಮನೆಯವರ ಒಂದು ಒಪ್ಪಿಗೆ ಮೇಲೆ ಹೊರಗಡೆ ಹೋದಂಥ ರಕ್ಷಿತಾ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಅಂದ್ಕೊಂಡಿದ್ರು ರಕ್ಷಿತಾ ಅವರು ಬಂದರು, ಒಂದೇ ದಿನಕ್ಕೆ ಹೋಗಿಬಿಟ್ರು, ತುಂಬ ಮೋಸ ಆಯಿತು ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ರಕ್ಷಿತಾ ಅವರು ವಾಪಸ್ ಬರಬೇಕು ಅಂತ ಕೇಳಿದರು. ಸೊ ಇವಾಗ ಬಿಗ್ ಬಾಸ್ ಅವರು ಕೂಡ ಅಷ್ಟೇ ಅವ್ರನ್ನ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರು ಮತ್ತೆ ಮಾತಾಡ್ತಾರೆ. ಸೊ ಇಲ್ಲಿ ಸುದೀಪ್ ಸರ್ ಕೇಳ್ತಾರೆ, ಏನು ಒಂದೇ ದಿನಕ್ಕೆ ಬಂದು ಹೋಗ್ಬಿಟ್ಟಿದ್ದೀರಾ, ನಿಮ್ಮ ಉಡುಪಿ ಟ್ರಿಪ್ ಅಂದ್ಕೊಂಡ್ರಾ ಏನಿದನ್ನ ಅಂತ. ಸೊ ಅವಾಗ ರಕ್ಷಿತಾ ಅವ್ರು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಡೇಗಿಂತ ಇವತ್ತು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಿದ್ದಾರೆ. ಸೊ ನಂಗೆ ಅನಿಸುತ್ತೆ ಅವ್ರು ಎಲ್ಲ ಎಪಿಸೋಡ್ಸ್ ನೋಡಿದ್ದಾರೆ ಇವಾಗ ಕುತ್ಕೊಂಡು ಅಂತ. ಸೊ ಬಿಗ್ ಬಾಸ್ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಜನ ಹೇಗೆ ಮಾತಾಡ್ತಾರೆ ಏನು ಅಂತ ಒಂದು ಐಡಿಯಾ ಆದರೂ ಬಂದಿರುತ್ತೆ ಅವರಿಗೆ. ಸೊ ಈಗ ಅವ್ರು ಹೇಳ್ತಾ ಇರೋದು, ನನ್ನ ಪರ್ಸ್ನಾಲಿಟಿನೇ ಅವ್ರು ನೋಡಿಲ್ಲ, ಅದು ಹೇಗೆ ಅವ್ರು ನನ್ನನ್ನು ಹೊರಗಡೆ ಹಾಕಿದ್ರು, ನನಗೆ ಇನ್ನೊಂದು ಚಾನ್ಸ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ಒಳಗಡೆ ಹೋಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತೀನಿ, ನನಗೆ ನಾನು ಸ್ಟ್ಯಾಂಡ್ ತೊಗೊಂಡು ನಿಂತ್ಕೊತೀನಿ, ಹಾಗೆ ಅವ್ರಿಗಿಂತ ಚೆನ್ನಾಗಿ ನಾನು ಆಡಬಲ್ಲೆ ಅಂತ ನಾನು ತೋರಿಸ್ಕೊಳ್ತೀನಿ ಅಂತ ಇಲ್ಲಿ ರಕ್ಷಿತಾ ಅವರು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಅವ್ರಿಗೆ ತುಂಬಾ ಸಪೋರ್ಟ್ ಸಿಗ್ತಿದೆ ಹೊರಗಡೆ. ಮೊದಲನೇ ದಿನವೇ ಬಂದು ಹೋದರು ಅಂತ ಕೂಡ ಅಷ್ಟೇ. ಒಂದು ಸಾಫ್ಟ್ ಕಾರ್ನರ್ ಕೂಡ ಅಷ್ಟೇ ಜನಕ್ಕೆ ಇವಾಗ ಆಲ್ರೆಡಿ ಅವ್ರ ಮೇಲೆ ಬಂದಿದೆ. ಮತ್ತು ಅವರಿರುವಂಥ ಶೈಲಿ, ಅವ್ರು ಮಾತಾಡೋ ಅಂಥದ್ದು ಪ್ರತಿಯೊಂದು ಕೂಡ ಅಷ್ಟೇ ಇಷ್ಟ ಆಗ್ಬೋದೇನೋ ಜನಕ್ಕೆ ಅಂತ ಅನಿಸುತ್ತೆ. 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲ್ಲ, ಬಟ್ ಮೆಜಾರಿಟಿ ಆಫ್ ದಮ್ ಇಷ್ಟಪಡ್ತಿದ್ದಾರೆ ಅವ್ರನ್ನ. ಸೊ ರಕ್ಷಿತಾ ಅವ್ರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಅಂತೂ ಇದೆ. ಅದು ಅವರ ತುಳುನಾಡು ಕಡೆಯಿಂದ ಅಂತೂ ತುಂಬ ಒಳ್ಳೆ ಫ್ಯಾನ್ ಬೇಸ್ ಇದೆ ಅವ್ರಿಗೆ. ಸೊ ಇವಾಗ ಸುದೀಪ್ ಸರ್ ಕೂಡ ಅಲ್ಲಿ ಹೇಳಿದ್ದಾರೆ, ನಿಮ್ಮನ್ನ ಮತ್ತೆ ವಾಪಸ್ ಕಳಿಸ್ತೀವಿ, ಏನೇನು ಮಾಡ್ತೀರಾ ಏನು ಅಂತೆಲ್ಲ ಕೇಳಿದಾಗ ಹಾಗೆ ಮಾತಾಡಿತ್ತು ಅವರು. ಅದಾದಮೇಲೆ ಆಲ್ ದ ಬೆಸ್ಟ್ ಅಂತ ಹೇಳಿ ಮತ್ತೆ ಒಳಗಡೆ ಕಳಿಸ್ತಾ ಇದ್ದಾರೆ. ಸೊ ರಕ್ಷಿತಾ ಅವರು ಈ ಶನಿವಾರದ ಎಪಿಸೋಡಲ್ಲೇ ಮತ್ತೆ ಹೋಗ್ತಾರೆ. ಸೊ ಇನ್ಮೇಲಿಂದ ಈ ಜರ್ನಿಯಲ್ಲಿ ಅವರು ಕೂಡ ಒಂದು ಭಾಗಿಯಾಗಿರ್ತಾರೆ. ಸೊ ಅವರ ಆಟ ಹೇಗಿರುತ್ತೆ ಏನು ಅಂತ ನೋಡಬೇಕು. ಈಗ ಇರುವಂಥ ಕಂಟೆಸ್ಟೆಂಟ್ಸಲ್ಲಿ ನಿಮ್ಗೆ ಯಾರು ಇಷ್ಟ ಆದರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತು ಒಂದು ಎಲಿಮಿನೇಷನ್ ನಡೆಯುತ್ತೆ, ಯಾರು ಹೋಗ್ತಾರೆ ಏನು ಅನ್ನೋದನ್ನ ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.